ನೇಚರು ಒಂದು ಎಷ್ಟು ಅದ್ಭುತ ಅಂತಂದ್ರೆ, ಇದು ಕಾಯಿಲೆ ಬರಬೇಕು ಅಂತಂದ್ರೆ, ಇದೇನಾದ್ರೂ ಬರಬೇಕು ಅಂತಂದ್ರೆ ತಂದೆಯಿಂದನೂ ಅದು ಮ್ಯೂಟೇಶನ್ ಆಗಿರ್ಬೇಕು, ತಾಯಿಯಿಂದನೂ ಆಗಿರ್ಬೇಕು. ಎರಡು ಸೇರಿದಾಗ ಮಾತ್ರ ಮಗುವಿಗೆ ಈ ಕಾಯಿಲೆ ಬರುತ್ತೆ. 95% ಆಫ್ ಈ ತರದ ಕಾಯಿಲೆಗಳು ಎರಡು ಮ್ಯೂಟೇಶನ್ ಆಗಿರ್ಬೇಕು. ಎರಡು ಜೀನಿನ ಇನ್ನೊಂದನ್ನ ಅಲೀಲ್ ಅಂತ ಕರಿತೀವಿ, ಇನ್ನೊಂದು ಪಾರ್ಟ್ನರ್ ಇರುತ್ತಲ್ಲ. ಈಗ ತಾಯಿಯಿಂದ ಎಗ್ಗಲ್ಲಿ ಬಂದಿರುತ್ತದು, ತಂದೆಯಿಂದ ಸ್ಪರ್ಮ್ ಅಲ್ಲಿ ಬಂದಿರುತ್ತೆ. ಇಬ್ರಿಗೂ ಮ್ಯೂಟೇಶನ್ ಆಗಿದ್ದಿದ್ರೆ ಅವಾಗೇನಾಗುತ್ತೆ, ಅವ್ರಿಗೆ ಸಿಂಗಲ್ ಅಲ್ಲಿ ಆಗಿದೆ, ಇವ್ರಿಗೆ ಒಂದು ಸಿಂಗಲ್, ಇವರಲ್ಲಿ ಒಂದು ಸಿಂಗಲ್ ಅಲ್ಲಿ ಆಗಿದೆ. ಎರಡು ಸೇರಿದಾಗ ಎರಡು ಕಾಪಿ ಆಗ್ಬಿಡುತ್ತೆ, ಅವಾಗ ಕಾಯಿಲೆ ಬರುತ್ತೆ. ಅದು ಕಾಯಿಲೆ ಯಾವ ತರ ಅಂದ್ರೆ 3:1 ರೇಷಿಯೋ ಅಂತ ಕರಿತೀವಿ. 4 ಮಕ್ಕಳು ಹುಟ್ಟಿದ್ರೆ 4 ಮಕ್ಕಳಲ್ಲಿ ಒಂದು ಮಗು ಆರೋಗ್ಯವಂತವಾಗಿರುತ್ತೆ, ಇನ್ನ 2 ಮಕ್ಕಳು ಕ್ಯಾರಿಯರ್ ಅಂತ, ಅಂದ್ರೆ ಒಂದು ಕಾಪಿ ಮ್ಯೂಟೇಶನ್ ಆಗಿದೆ ಅವ್ರಿಗೆ ಆಲ್ರೆಡಿ. ನೋಡಕ್ಕೆ ತುಂಬಾ ಚೆನ್ನಾಗಿದ್ದಾರೆ, ಯಾವುದೇ ಕಾರಣಕ್ಕೂ ನಿಮ್ಗೆ ಆ ತರ ಒಳಗಡೆ ತೊಂದರೆ ಇದೆ ಅಂತ ಅವ್ರಿಗೂ ಗೊತ್ತಾಗೋದಿಲ್ಲ, ಯಾರಿಗೂ ಗೊತ್ತಾಗೋದಿಲ್ಲ. ಅದು ಆ ತರ 2 ಮಕ್ಕಳಿರುತ್ತೆ. ಒಂದು ಮಗುಗೆ ಕಾಯಿಲೆ, ಸಂಪೂರ್ಣ ಕಾಯಿಲೆ ಬಂದ್ಬಿಟ್ಟಿರುತ್ತೆ. ಹಾಗಾಗಿ 4ರಲ್ಲಿ ಒಂದು ಮಗು ಆರೋಗ್ಯವಂತವಾಗಿರುತ್ತೆ, 2 ಮಕ್ಕಳು ಕ್ಯಾರಿಯರ್ ಆಗಿರ್ತಾರೆ, ಒಂದು ಮಗುಗೆ ಕಾಯಿಲೆ ಬರುತ್ತೆ. ಇಲ್ಲಿ ಇದು ಚಾನ್ಸ್ ಫ್ಯಾಕ್ಟರ್. ಮೊದಲನೇದು ಚೆನ್ನಾಗೇ ಹುಟ್ಬೋದು, 2ನೇ ಮಗು ಅಂತ ಅವ್ರು ಹೋದಾಗ ಅದಕ್ಕೆ ಕಾಯಿಲೆ ಬಂದಿರೋ ಅಂತ ಮಗು ಹುಟ್ಟುವ ಸಾಧ್ಯತೆ ಇದೆ, ಅಥವಾ ಮೊದಲನೇದೇ ಕಾಯಿಲೆಯಿಂದ ಹುಟ್ಟ ಅಂತದ್ದು. ಈ ಗೆಮಿಟ್ ಸೆಗ್ರಿಗೇಷನ್ ಆಗುತ್ತಲ್ಲ, ಗೊತ್ತಿಲ್ಲ ಅದು ಯಾವ ರೀತಿ ಏನಾಗುತ್ತೆ, ಹೇಗ್ ಬೇಕಾದ್ರೂ ಆಗ್ಬೋದು, ಅವರ ಹಣೆ ಬರ ಅಂತ ಅನ್ಬೋದು.